ನಮ್ಮ ಚಾರ್ಧಾಮ್ ಯಾತ್ರೆಯ 11th ಡೇ. ಆಕ್ಚುಲಿ ಫಸ್ಟ್ ನೆನಪು ಬರೋದೇ ಅಡ್ವೆಂಚರ್ ಸ್ಪೋರ್ಟ್ಸ್. ರಾಮನೇಶ್ವರ ಇದ್ದಲ್ಲೂ ಬಂದಿದೆ ನೋಡಿ. ಇಲ್ಲಿ ಒಂದು ದೊಡ್ಡ ಆಶ್ರಮ. ಇಲ್ಲಿ ಭಗವದ್ಗೀತೆ ಐಕಾನಿಕ್ ಶಿವ ಸ್ಟ್ಯಾಚು ನೋಡ್ತಾ ಇದ್ದೀವಿ. ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದಾಯಿತು. ಟೈಮ್ ಬಂದು ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಚಾರ್ಧಾಮ್ ಯಾತ್ರೆಯ 11th ಡೇ. ಸೊ ನಾವು ಇವಾಗ ಋಷಿಕೇಶಲ್ಲಿ ಇದ್ದೀವಿ. ನಿನ್ನೆ ನೈಟ್ ರೀಚ್ ಆಗಿದ್ವಿ ಋಷಿಕೇಶ್ನ. ಇವತ್ತು ನಮಗೆ ಸಾಕಷ್ಟು ಟೈಮ್ ಇರೋದ್ರಿಂದ ನಾವು ಋಷಿಕೇಶ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನೇನೆಲ್ಲ ನೋಡ್ಬೋದು ಅನ್ನೋದನ್ನು ಅಪ್ಡೇಟ್ ಮಾಡ್ತೀವಿ ಹೋಗ್ತಾ ಹೋಗ್ತಾ. ನೋಡ್ಲಿಕ್ಕೆ ವಿಡಿಯೋ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಋಷಿಕೇಶ್ ಅಂದರೆ ಆ್ಯಕ್ಚುಲಿ ಫಸ್ಟ್ ನೆನಪು ಬರೋದೇ ಅಡ್ವೆಂಚರ್ ಸ್ಪೋರ್ಟ್ಸು, ಬಂಜಿ ಜಂಪಿಂಗು, ಆಮೇಲೆ ರಿವರ್ ರಾಫ್ಟಿಂಗು. ಬಟ್ ಸಿನ್ಸ್ ಈಗ ಎಲ್ಲ ಕಡೆ ಉತ್ತರಾಖಂಡದಲ್ಲಿ ಫ್ಲಡ್ ಆಗ್ತಾ ಇರೋದ್ರಿಂದ ನದಿ ಇದು ಫ್ಲೋ ನೋಡ್ಬೋದು. ಫ್ಲೋ ಈ ರೀತಿ ಇದೆ, ಹೆವಿ ಇರೋದ್ರಿಂದ ನದಿ ಫ್ಲೋ ಎಲ್ಲ ಕಡೆ ತುಂಬ ಇರೋದ್ರಿಂದ ಆ್ಯಕ್ಚುಲಿ ಈಗ ಅದನ್ನು ಅಡ್ವೆಂಚರ್ ಆ್ಯಕ್ಟಿವಿಟಿ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರಾಮ್ ಜುಲಾ. ಈ ಕಡೆಗೆ ನೋಡೋಕ್ಕೆ ನಿಮಗೆ ಜಾನಕಿ ಜುಲಾನು ಕಾಣಿಸುತ್ತೆ. ಬಟ್ ನಾವು ಮಿಡಲಲ್ಲಿ ಇದ್ದೀವಿ. ಸೊ ಆ ಕಡೆ ರೀಚ್ ಆಗೋಕ್ಕೆ ರೂಟ್ ಬೇರೆ ಇದೆ, ವಾಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ. ಜುಲಾ ಅಂದರೆ ಆ್ಯಕ್ಚುಲಿ ಇದು ಜೋಕಾಲಿ ಥರ ಅಲ್ಲ, ಇದು ಐರನ್ ಬ್ರಿಡ್ಜ್. ಆ್ಯಕ್ಚುಲಿ ಇದು 1986 ಇಲ್ಲಿ PWD ಡಿಪಾರ್ಟ್ಮೆಂಟ್ ಏನಿದೆ, ಉತ್ತರಾಖಂಡ್ PW ಡಿಪಾರ್ಟ್ಮೆಂಟ್ ಬಿಲ್ಡ್ ಮಾಡಿದ್ದು. ಇಲ್ಲಿ ಲೋಕಲೈಟ್ಸ್ ಹೇಳ್ತಾರೆ ಇದಕ್ಕೆ ರಾಮಜಲ್ ಹೆಸರು ಬರೋಕ್ಕೆ ಕಾರಣ ಒನ್ಸ್ ಅಪಾನ್ ಅ ಟೈಮ್ ರಾಮ್ ಆ್ಯಂಡ್ ಹಿಸ್ ಬ್ರದರ್ಸ್ ಮೆಡಿಟೇಟೆಡ್ ಹಿಯರ್ ಅಂತ. ಬಟ್ ಗೊತ್ತಿಲ್ಲ ಅದೆಷ್ಟು ನಿಜ ಅಂತ ಗೊತ್ತಿಲ್ಲ. ಋಷಿಕೇಶ್ನ 2 ಪಾರ್ಟ್ನ ಕನೆಕ್ಟ್ ಮಾಡುತ್ತೆ, ಒಂದು ಮುನಿಕಿ ರೀತಿ, ಇನ್ನೊಂದು ಸ್ವರ್ಗಾಶ್ರಮ ಅಂತ. ಸೊ 2 ಪಾರ್ಟ್ನ ಕನೆಕ್ಟ್ ಮಾಡೋ ಒಂದು ಬ್ರಿಡ್ಜ್ ಇದು ರಾಮ್ ಜುಲಾ ಅಂತ. ಏನು ನೋಡ್ತಾ ಇದ್ದಾರೆ ರಾಮ್ ಜುಲಾ, ಇದು 450 feet ಲಾಂಗ್ ಇದೆ. ಆ್ಯಕ್ಚುಲಿ ಲೈಕ್ ಬಿಗ್ಗರ್ ದನ್ ಲಕ್ಷ್ಮಣ ಜುಲಾ. ಲಕ್ಷ್ಮಣ ಜುಲಾ ಈಗ ಕರೆಕ್ಟ್ ಆಗಿ ಕನ್ಸ್ಟ್ರಕ್ಷನ್ ಇದೆ, ಇಲ್ಲೆಲ್ಲ ಅಲೌ ಮಾಡ್ತಾ ಇಲ್ಲ. ರಾಮ ಇದ್ದಲ್ಲೇ ಅಷ್ಟೇ ಬರಲ್ಲ, ರಾಮನೇಶ್ವರ ಇದ್ದಲ್ಲೂ ಬಂದಿದೆ ನೋಡಿ. ಇದು ಸ್ವರ್ಗಾಶ್ರಮ ಭವನ ಅಂತ, ಇದಕ್ಕೆ ಲಕ್ಷ್ಮೀನಾರಾಯಣ ಮಂದಿರ ಅಂತಲೂ ಕರೀತಾರೆ. ನಾವು ಬಂದಿರೋದು ಗೀತಾ ಭವನಕ್ಕೆ. ಇದು ಒಂದು ದೊಡ್ಡ ಆಶ್ರಮ, ಹಳೆಯದಾದಂಥ ದೊಡ್ಡ ಆಶ್ರಮ. ಸೊ ಇಲ್ಲಿ ನಾವು ಎಲ್ಲ ಗೋಡೆಗಳ ಮೇಲೆ ಗೀತೆಗಳ ಶ್ಲೋಕಗಳು ಆಮೇಲೆ ಕಥೆಗಳನ್ನು ಬರೆದಿರೋದು ನೋಡಬಹುದು. ಅದೇ ಇಲ್ಲಿನ ಸ್ಪೆಷಾಲಿಟಿ. ನಮಗೆ ಎಲ್ಲನೂ ಓದಬೇಕು ಅನ್ನೋದೇನಿಲ್ಲ, ನೀವು ಜಸ್ಟ್ ಒಂದು ರೌಂಡು ಇದು ಆಶ್ರಮನ ರೌಂಡ್ ಹಾಕಿದ್ರೆ ಭಗವದ್ಗೀತೆ ಪಾಠ, ಸತ್ಸಂಗ, ಭಜನೆ ಎಲ್ಲ ನಡೆಯುತ್ತೆ. ಇಲ್ಲಿ ಬಂದರೆ ಒಂಥರ ಪೀಸ್ಫುಲ್ ಫೀಲಿಂಗ್ ಇರುತ್ತೆ. ಸೊ ಇಲ್ಲಿನ ಸ್ಪೆಷಲ್ ಅಂದರೆ ಇಲ್ಲಿ ಗೋಡೆಗಳ ಮೇಲೆ ಬರೆಯಲಾದಂತಹ ಗೀತಾ ಶ್ಲೋಕಗಳು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಪ್ರತಿಯೊಂದು ಗೋಡೆಗಳ ಮೇಲೆನೂ ಈ ಥರ ಶ್ಲೋಕಗಳು, ಕಥೆಗಳನ್ನು ಬರೆದಿದ್ದಾರೆ. ಹಾಗೆ ಒಳಗಡೆ ಬಣ್ಣ ಬಣ್ಣದ ಪೇಂಟಿಂಗ್ಗಳನ್ನ ಮಾಡಿದ್ದಾರೆ. ಸೊ ಇದು ಒಂಥರ ನೋಡೋಕ್ಕೆ ಸುಂದರವಿರುತ್ತೆ. ಸೊ ಇದೇನು ಐಕಾನಿಕ್ ಶಿವ ಸ್ಟ್ಯಾಚು ನೋಡ್ತಾ ಇದ್ದೀರಲ್ಲ. ಸೊ ಈ ಶಿವ ಸ್ಟ್ಯಾಚು ಇರೋದು ರಾಮ್ ಜುಲಾದಿಂದ ಒಂದು ಅಪ್ರಾಕ್ಸಿಮೇಟ್ಲಿ 400 ಮೀಟರ್ ದೂರ. ಮತ್ತು ಇದು ಪರಮಾರ್ಥ ನಿಕೇತನ ಆಶ್ರಮ ಅಂತ ಏನು ಬರುತ್ತೆ ಎಕ್ಸಾಕ್ಟ್ಲಿ ಅದರ ಅಪೋಸಿಟ್ ಇರುತ್ತೆ. ಈಗ ಎಷ್ಟು ಕೂಲಾಗಿ ಕಾಣ್ತಾ ಇದೆಯಲ್ಲ, ಸೊ ಅದೇ 2013 ಫ್ಲಡ್ ಬಂದಾಗ ಇದು ನೀರು, ಗಂಗಾ ನೀರು ಆಲ್ಮೋಸ್ಟ್ ಶಿವನ್ನ ಹಾಫ್ ಕವರ್ ಆಗಿತ್ತು, ಹಾಫ್ ಕವರ್ ಮಾಡಿತ್ತು.
ಹುಟ್ಟಿದ್ದು, ಇದು ಕಲಿಯೋದು, ಇದು ವಿವಾಹ ವಿಚಾರ ಮಾಡಿರಿ, ಇದು ಕೆಲಸ ಮಾಡೋದು, ಇದು ನಿಮ್ಗೆ ಜ್ವರ ಬಂದರೆ ಇದು ಆಗೋದು, ಇದು ನಿಮ್ಮ ಸಾವು, ಇದು ನೀವು ಸ್ಮಶಾನಕ್ಕೆ ಹೋಗೋದು. ನಾವು ಆಗಲೇ ನೋಡಿದ್ವಲ್ಲ, ಇದು ಶಿವನ ಮೂರ್ತಿ. ಬ್ರಿಡ್ಜ್ ಈ ಥರ ಇತ್ತು, ಒಳಗಡೆ ಎಲ್ಲ ಮುಳುಗೋಗಿದೆ. ಇವಾಗ ಬರೀ ನಮಗೆ ಮೂರ್ತಿ ಮಾತ್ರ ವಿಸಿಬಲ್ ಇದೆ. ಸೊ ನಾವಿವಾಗ ಜಾನಕಿ ಜೂಲಾನಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದು ಬ್ರಿಡ್ಜ್ ಏನಕ್ಕೆ ಜಾನಕಿ ಜೂಲಾ ಅಂತಾರೆ ಅಂದರೆ, ರಾಮಾಯಣದ ಕಥೆ ಪ್ರಕಾರ ಸೀತಾಮಾತೆ ಹೆಸರು ಜಾನಕಿ. ಸೊ ಅವರು ಈ ಗಂಗಾ ನದಿಯನ್ನು ಒಂದು ದಾಟಿದ್ರಂತೆ. ಅವ್ರ ನೆನಪಿಗೋಸ್ಕರ ಸಸ್ಪೆನ್ಷನ್ ಬ್ರಿಡ್ಜ್ನ ನಿರ್ಮಿಸಲಾಗಿದೆ. ಇದ್ರದ್ದು ನವೆಂಬರ್ 10, 2020ನಲ್ಲಿ ಇದು ನಿರ್ಮಾಣ ಆಗಿದ್ದು. ಇಲ್ಲಿ ನೀವು 3 ಲೇನ್ ನೋಡ್ಬೋದು. ಮಿಡಲ್ ಲೇನ್ ಬಂದು ನಡ್ಕೊಂಡು ಹೋಗುತ್ತೆ, ಆ ಕಡೆ ಈ ಕಡೆಗೆ ಬೈಕ್ಸ್ ಆಮೇಲೆ ಸ್ಕೂಟೀಸ್ ಎಲ್ಲ ಹೋಗುತ್ತೆ. ಜಸ್ಟ್ ನಾವು ತ್ರಿವೇಣಿ ಘಾಟ್ ರೀಚ್ ಆದ್ವಿ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋದರೆ ಗಂಗಾ ಆರತಿ ನಡೆಯೋ ಸ್ಥಳ ಸಿಗುತ್ತಂತೆ. ಇವಾಗ ಗಂಗಾ ಆರತಿ ಮುಗಿಸ್ಕೊಂಡು ನಾವು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ರೂಮ್ಗೆ ಹೋಗಿ ಊಟ ಮಾಡಿ ನಾಳೆ ಡೆಲ್ಲಿಗೆ ಹೋಗಬೇಕು. ಅಲ್ಲಿಂದ ಫ್ಲೈಟ್ ಇದೆ ಬ್ಯಾಂಗ್ಳೂರ್ಗೆ. 12 days ಆಫ್ ಚಾರ್ಧಾಮ್ ಟ್ರಿಪ್. ನಾಳೆ ಸಿಗೋಣ. Hello friends, good morning. Welcome to our ಚಾರ್ಧಾಮ್ ಯಾತ್ರಾ 12th day, last day of the trip. ಸೊ ನಾವಿವಾಗ ಋಷಿಕೇಶಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾವಿಲ್ಲಿ ಟೀ ಬ್ರೇಕ್ ಅಂತ ಸ್ಟಾಪ್ ಮಾಡಿದ್ದೀವಿ ಪಂಡಿತಾಬಾಲಲ್ಲಿ. ಇವಾಗ ನಾವು ಡೆಲ್ಲಿ ಏರ್ಪೋರ್ಟಿಗೆ ಹೋಗಬೇಕು. ಸೊ ಅಲ್ಲಿ ಮೀಟ್ ಆಗೋಣ. ಇವಾಗ ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದಾಯಿತು. ಟೈಮ್ ಬಂದು 9 o'clock ಆಗಿದೆ. ನಮ್ಮದು ಫ್ಲೈಟ್ ಇರೋದು 10:50ಗೆ. ಸೊ ಬ್ಯಾಂಗ್ಳೂರ್ಗೆ ಹೋಗಬೇಕು ಇವಾಗ. 2.5 hours ಜರ್ನಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ, ಈ ಬ್ಲಾಗ್ಸ್ ಚಾರ್ಧಾಮ್ ಯಾತ್ರೆದು ಏನಿರುತ್ತಲ್ಲ ಈ ಬ್ಲಾಗ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಗೆ. ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಬ್ಲಾಗ್. ಬಾಯ್.